ಮೈಸೂರು ರೋಡ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ದರೋಡೆಕೋರರ ಬಗ್ಗೆ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಕೃತ್ಯಕ್ಕೆ ಬಳಸಿದ ಇನೋವಾ ಕಾರ್ ಒಂದು ಟ್ರಾವೆಲ್ಸ್ಗೆ ಸೇರಿದ್ದು ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕೆ ಹೊರಬೀಳ್ತಾ ಇದೆ. ಕಾರು ಬಾಡಿಗೆಗೆ ಪಡೆದುಕೊಳ್ಳುವಾಗ ಫೇಕ್ ಡಾಕ್ಯುಮೆಂಟ್ ಅನ್ನ ದರೋಡೆಕೋರರು ಕೊಟ್ಟಿದ್ರು ಅನ್ನುವಂತಹ ವಿಚಾರ ಕೂಡ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಕಾರ್ ಬಾಡಿಗೆಗೆ ಪಡೆದುಕೊಳ್ಳುವಾಗ ಡಾಕ್ಯುಮೆಂಟ್ಸ್ ಅನ್ನು ಏನು ಕೊಟ್ಟಿದ್ರು ಅದೆಲ್ಲವೂ ಕೂಡ ಫೇಕ್ ಆಗಿದೆ. ಕೇರಳ ಮೂಲದ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂತಹ ಇನೋವಾ ಕಾರು ಅನ್ನೋದು ತಿಳಿದು ಬರ್ತಾ ಇದೆ. ಹೀಗಾಗಿ ಈ ದರೋಡೆಕೋರರ ಬೆನ್ನು ಬಿದ್ದಿರುವಂತಹ ಪೊಲೀಸರು ಸದ್ಯಕ್ಕೆ ಕೇರಳದಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸಾರ್ವಜನಿಕರಿಗೆ ಕೂಡ ವಿಪರೀತವಾಗಿ ಆತಂಕಕ್ಕೆ ಕಾರಣ ಆದಂತಹ ಪ್ರಸಂಗ ಆಯಿತು. ನೋಡ್ತಾ ಇದ್ದ ಹಾಗೆ ಅಡ್ಡ ಹಾಕಿ ಅಲ್ಲಿ ಇದ್ದಂತಹ ಒಂದು ಕಾರಿನ ಸಮೇತ ಕ್ಯಾಶ್ನ ತಗೊಂಡು ಎಸ್ಕೇಪ್ ಆಗುವಂತಹ ವ್ಯಕ್ತಿಗಳದ್ದು ಸುಳಿವೇ ಇಲ್ಲಿ ತನಕ ಸಿಕ್ಕಿರಲಿಲ್ಲ ಅಂತ. ಬಟ್ ಪೊಲೀಸರಿಗೆ ಒಂದು ಲೀಡ್ ಸಿಕ್ಕಿದೆ. ಆ ಲೀಡು ಇಡೀ ಪ್ರಕರಣವನ್ನು ಭೇದಿಸುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಮೈಸೂರು ಪೊಲೀಸರ ಕಾರ್ಯಕ್ಷಮತೆಗೆ ಇದು ಸವಾಲಾಗಿ ಪರಿಣಮಿಸಿದಂತಹ ಪ್ರಕರಣ ಮತ್ತು ಇಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಜನ ವಿಪರೀತವಾಗಿ ಈ ಘಟನೆಯ ನಂತರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮತ್ತೆ ಹಾಗೇನು ಒಂದು ಸಿಮಿಲರ್ ಪ್ಯಾಟರ್ನ್ ಕಾಣಿಸ್ತಾ ಇದೆ ನಮಗೆ ಮಂಗಳೂರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದು ಕೂಡ ಆರಂಭಿಕ ಹಂತದಲ್ಲಿ ಕೇರಳದ ಲೊಕೇಶನ್ ಅನ್ನ ತೋರಿಸಿತ್ತು. ಪೊಲೀಸರಿಗೆ ಟವರ್ ಡಂಪ್ ಲೊಕೇಶನ್ ಎಲ್ಲ ನೋಡಿದಾಗ ಕೇರಳಕ್ಕೆ ಯಾರು ಮುಂಬೈ ಕಾಲ್ ಮಾಡಿದ್ರು ಅದು ಹೋಗಿತ್ತು. ಈಗಲೂ ಕೂಡ ಕೇರಳದ ಕನೆಕ್ಷನ್ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. KP ನಾಗರಾಜ್, ಈಗ ಈ ಕಾರಿನ ವಿಚಾರದಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತಹ ಲೀಡು ಇಡೀ ಪ್ರಕರಣವನ್ನ ಭೇದಿಸುವಲ್ಲಿ ಎಷ್ಟು ಹತ್ತಿರದಲ್ಲಿದ್ದಾರೆ, ಎಷ್ಟು ಸನಿಹದಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಕ್ರೂಷಿಯಲ್ ಲೀಡ್ನಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಅಂತ? ಕ್ರೈಮ್ನಲ್ಲಿ ಈ ರೀತಿಯಾಗಿ ಒಂದೊಂದೇ ಚಿಕ್ಕ ಚಿಕ್ಕ ಲೀಡ್ಗಳೇ ಒಂದು ದೊಡ್ಡ ಲೀಡಾಗಿ ಪರಿಣಮಿಸುವಂಥದ್ದು. ಸದ್ಯಕ್ಕೆ ಪೊಲೀಸರು ಆಗುಂತಕರ ಪತ್ತೆ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಟ್ರಾವೆಲ್ಸ್ ಏಜೆನ್ಸಿಯಿಂದ ಪಡೆದಂತಹ ಕಾರನ್ನೇ ಇವರು ದರೋಡೆಗೆ ಬಳಸಿರುವಂಥದ್ದು. ಹಾಗಾಗಿ ಅವರು ಟ್ರಾವೆಲ್ಸ್ ಏಜೆನ್ಸಿಗೆ ಬಂದಂಥ ಸಂದರ್ಭದಲ್ಲಿ ಇದ್ದಂಥ CCTVಯ ಫೂಟೇಜ್ಗಳಿರ್ಬೋದು ಮತ್ತು ಆ ಫೂಟೇಜ್ಗಳ ಆಧಾರದ ಮೇಲೆ ಆ ಕಾರು ಯಾವ್ಯಾವ ಮೂಲಕವಾಗಿ ಸಾಗಿರುವಂಥದ್ದರ ಬಗ್ಗೆ ಪೊಲೀಸರು ಈಗ ಪತ್ತೆ ಹಚ್ತಾ ಇದ್ದಾರೆ. ಅದರ ಜೊತೆಗೆ ಅವರೊಂದು ನಕಲಿ ಡಾಕ್ಯುಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಟ್ರಾವೆಲ್ಸ್ ಏಜೆಂಟ್ಗೆ ಕೊಟ್ಟಿರುವಂಥದ್ದು ಅವರು ನಕಲಿ ಡಾಕ್ಯುಮೆಂಟು. ಹಾಗಾಗಿ ಆ ನಕಲಿ ಡಾಕ್ಯುಮೆಂಟ್ ಎಲ್ಲಿ ತಯಾರಾಯಿತು, ಹೀಗೆ ಪ್ರತಿಯೊಂದು ಕ್ರೈಮ್ನಲ್ಲೂ ಕೂಡ ಹೀಗೆ ಒಂದೊಂದು ಲೀಡನ್ನು ಇಟ್ಕೊಂಡು ಹೋಗಿದ್ರೆ ಒಂದೊಂದು ಜಾಡು ಸಿಗ್ತಾ ಹೋಗುತ್ತೆ. ಹಾಗಾಗಿ ಸದ್ಯಕ್ಕೆ ಪೊಲೀಸರಿಗೆ ಈ ಒಂದು ಏನು ಟ್ರಾವೆಲ್ಸ್ ಏಜೆನ್ಸಿಯ ಲೀಡ್ ಏನಿದೆ ಅದು ಬಹಳ ಮುಖ್ಯವಾಗಿರುವಂತಹ ಲೀಡ್. ಯಾಕಂದರೆ ಆ ಟ್ರಾವೆಲ್ಸ್ ಏಜೆನ್ಸಿಯಲ್ಲಿ ಈ ಆಗುಂತಕರು ಹೋದಂಥ ಸಂದರ್ಭದಲ್ಲಿ ಇದ್ದಂಥ CCTVಗಳ ಫುಟೇಜ್ದಲ್ಲಿ ಅವರ ಮುಖಗಳು ಸ್ಪಷ್ಟವಾಗಿದ್ದಾವೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಆ ಒಂದು CCTV ಫುಟೇಜ್ ಇರ್ಬೋದು, ಜೊತೆಗೆ ಅವರು ಬಂದಂಥ ಸಂದರ್ಭದಲ್ಲಿ ಬೇರೆ ಯಾವ್ಯಾವ ಕಡೆಗೆ ಹೋಗಿದ್ರು ಅನ್ನುವಂಥ ವಿಚಾರಗಳಿರ್ಬೋದು, ಹೀಗೆ ಎಲ್ಲದರ ಸಾಕ್ಷಿಗಳನ್ನು ಈಗ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಸದ್ಯಕ್ಕೆ 3 ಟೀಮ್ಗಳಲ್ಲಿ ಒಂದು ಟೀಮ್ ಈಗ ಕೇರಳದಲ್ಲೇ ಬೀಡು ಬಿಟ್ಟು ಆಗುಂತಕರ ಪತ್ತೆ ಕಾರ್ಯವನ್ನು ನಡೆಸ್ತಾ ಇದೆ. ಮಮತಾ.